ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀಣಾ ಎಲ್ಲರೂ ಹೆಂಗದೀರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮಿದ್ದೀನಿ ರೀ. ಬರ್ರಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತು ಮಡಿಕೆ ಕಾಳು ನೆನೆಕಿ ಮೊಳಕೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ರೀ. ಕೆಲವೊಬ್ರು ಮೊಳಕೆ ಸರಿ ಬರೋದಿಲ್ಲ ಅಂತ ಹೇಳ್ತೀರಲ್ರಿ, ಅಂಥವ್ರಿಗಾಗಿ ವಿಡಿಯೋ ಮಾಡತ್ತೀನಿ ರೀ. ನೋಡಿರಿ, ನಾನು ಮುಂಜಾನೆ 12 ಗಂಟೆಗೆ ನೆನೆಕೀನಿ ರೀ. ಈಗ 4:15 ಐತ್ರಿ. ಈಗ ನಾನು ತೆಗೆದು ಇವನ್ನ ಮಡಿಕಿನ ಕಟ್ಟಿಡತ್ತೀನಿ ರೀ ತೊಳೆದು. ಈಗ ನೋಡ್ರಿ, ಒಂದು 2ರಿಂದ 3 ಸಲ ಇದನ್ನು ನೀಟಾಗಿ ಸ್ವಚ್ಛಗೆ ತೊಳ್ಕೊಬೇಕ್ರಿ. ಯಾಕಂದ್ರೆ ನಾವು ಅರ್ಧಂಬರ್ಧ ತೊಳ್ಕೊಂಡಿಟ್ರೆ ಕಾಳು ಸ್ಮೆಲ್ ಆಗೋ ಚಾನ್ಸ್ ಇರುತ್ತೆ ರೀ. ಹಂಗಾಗಿ ನಾವು ಪೂರ್ತಿ ಸ್ವಚ್ಛಾಗಿ ತೊಳ್ಕೊಂಡು ನೀರೆಲ್ಲ ತಗೊಂಡೀನಿ ರೀ. ಈಗ ಈ ಥರ ತೂತಿರುವಂಥ ಸಾಣಿಗೆಗೆ ಅವನ್ನ ಹಾಕ್ಕೋಬೇಕಾಗತ್ತೆ ರೀ. ಅಂದ್ರೆ ನೀರೆಲ್ಲ ಪೂರ ಅಷ್ಟು ನೀರು ಎಷ್ಟೈತಿ ಸ್ವಚ್ಛಾಗಿ ಹೋಗುತ್ತೆ ರೀ ನೀರು. ಹಂಗಾಗಿ ತೂತಿರೋ ಸಾಣಿಗೆಗೆ ಹಾಕ್ಕೋಬೇಕ್ರಿ. ಈ ಥರ ಹಾಕ್ಕೊಂಡು ನೀರೆಲ್ಲ ತೆಗೆದ ಮೇಲೆ ಈಗ ನೋಡ್ರಿ, ನಾನು ಒಂದು ಬಿಳೆ ಬಟ್ಟೆನ ತೊಗೊಂಡು, ಕಾಟನದ್ದು ಬಿಳೆ ಬಟ್ಟೆ ತೊಗೊಂಡು ಅದ್ರೊಳಗೆ ಮಡಿಕೆ ಕಾಳು ಏನು ನೆನೆಕಿದ್ದು ನೋಡ್ರಿ ಬೆಳಗ್ಗೆ, ಅವನ್ನ ಈಗ ಕಟ್ಟಿ ಇಡ್ತೀನಿ ನೋಡ್ರಿ. ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು, ಪಾಲಿಸ್ಟರ್ ಬಟ್ಟೆ ಹಾಕ್ಕೋಬಾರ್ದು ರೀ. ಕಾಟನ್ ಬಟ್ಟೆ ತೊಗೊಂಡು ಈ ಥರ ಹಾಕಿ ಕಟ್ಟಿ ಇಡಬೇಕಾಗತ್ತೆ ರೀ. ಈಗ ನೋಡ್ರಿ, ನಾನು ಯಾವ ಥರ ಕಟ್ಟಾಕ್ತೀನಿ ಅಂತ ನೋಡ್ಕೊಂಬರೋಣ ಬರ್ರಿ. ಈ ಥರ ನಾವು ಮಡಿಕೆ ಕಾಳು ಮಾಡೋದ್ರಿಂದ ನಮ್ಮ ಟೈಮನ್ನು ಉಳಿತೈತೆ ರೀ. ಮತ್ತು ಈ ಥರ ಕಾಳು ಹೆಲ್ದಿನೂ ಆಗುತ್ತೆ, ಗ್ಯಾಸನ್ನು ಉಳಿತಾಯ ಆಗತ್ತೆ ರೀ ನಮ್ಗೆ. ಯಾಕಂದ್ರೆ ಕುದಿಸಿ ಮಾಡ್ತೀವಲ್ರಿ ಒಂದ್ಸಲ, ಗ್ಯಾಸನ್ನು ಭಾಳ ವೇಸ್ಟ್ ಆಗ್ತಿರ್ತೈತೆ ರೀ. ಈ ಥರ ನೆನೆಹಾಕಿ ನಾವು ಮೊಳಕೆ ಮಾಡಿ ಇಟ್ಕೊಂಡ್ರೆ ನಾವು ಒಂದು ಸ್ವಲ್ಪ ಲೇಟಾಗಿ ಎದ್ರೂ ಮಕ್ಕಳ ಬಾಕ್ಸಿಗಾಯ್ತು, ಯಜಮಾನ್ರ ಬಾಕ್ಸಿಗಾಯ್ತು ಜಲ್ದಿನ ಮಾಡೋಕೆ ಅನುಕೂಲ ಆಗತ್ತೆ ರೀ. ನಾನು ಹಂಗಾಗಿ ಜಾಸ್ತಿ ಕಾಳು ನೆನೆಕೆ ಮಾಡ್ತಿರ್ತೇನೆ ರೀ. ಅಂದ್ರೆ ಮುಂಜಾನೆ ನನ್ನ ಟೈಮ್ಗೆ ಕವರ್ ಆಗುತ್ತಾ ಅಂತೇಳ್ರಿ. ಈಗ ನೋಡಿರಿ, ನೀಟಾಗಿ ಕಟ್ಟಿ ನಾನು ಬಕ್ಬರ್ಲೆನ ಅದು ಗಂಟು ಹೆಂಗೆ ಕಟ್ಟಿ ನೋಡಿರಿ, ಅದನ್ನು ಉಲ್ಟಾ ತಿರುಗಿಸಿ ನಮ್ಮ ಕಡೆ ಬಕ್ಬರ್ಲೆ ಅಂತಾರೆ ರೀ. ಹಂಗಾಗಿ ನಾನು ಕೂಡ ಅದೇ ಥರ ಹೇಳಿದ್ದೀನಿ ರೀ. ಈ ಥರ ರಿಟರ್ನ್ ನಾವೇನು ಗಂಟು ಹಾಕಿರ್ತೀವಲ್ರಿ, ಆ ಸೈಡು ಅದನ್ನು ಒಂದು ಬೊಗಣೆಗಿಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟು ಬಿಡ್ಬೇಕು ರೀ. ಯಾಕಂದ್ರೆ ಒಟ್ಟು ಗಾಳಿ ಬಡಿಬಾರ್ದು ರೀ ಅದ್ರೊಳಗೆ. ಆ ಥರ ಮುಚ್ಚಿ ಇಟ್ಬಿಟ್ರೆ ನಾವು ಮರುದಿನ ಬೆಳಿಗ್ಗೆ ನೋಡಿರಿ ತೆಗಿಯತ್ತೀನಿ ಯಾವ ಥರ ಮೊಳಕೆ ಬಂದಾವಂತೇಳಿ ತೋರಿಸ್ತೀನಿ ನೋಡಿರಿ. ಈಗ ಮಸ್ತಾಗ್ಯಾವ್ರಿ ಮೊಳಕೆ ಮಾತ್ರ, ನೋಡೋಕೆ ಅಷ್ಟು ಚಂದ ಅನ್ನಿಸ್ತಾವ್ರಿ. ಆ ಥರ ರೆಡಿ ಆಗ್ಯಾವ್ರಿ. ಈ ಥರ ಮೊಳಕೆ ಮಾಡೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದ್ರಿ. ಮೊಳಕೆ ಮಾಡಿ ಮಕ್ಳಿಗೆ ಕಾಳು ಬೆಳಗ್ಗೆ ಎದ್ದು ತಿನ್ನಕ್ಕೆ ಕೊಟ್ರೆ ಒಳ್ಳೇದ್ರಿ. ಈಗ ನೋಡಿರಿ, ನಿಮಗೆ ತೋರ್ಸಾತೀನಿ ರೀ ಮೊಳಕೆ ಎಷ್ಟು ಚಂದ ಬಂದಾವಂತ ಕಾಣಿಸ್ತಾವೆ ನೋಡಿರಿ. ಅದು ನಾನು ಮನೆಯನ್ನ ಲೈಟಿಗಾಗಿ ಆ ಥರ ಕಲರು ಹೆಸ್ರು ಕಾಳಿನ ಏನೋ ಅನ್ಸತ್ತೆ ರೀ, ಆ ಥರ ಕಾಣಿಸತ್ತೇವ್ರಿ. ಯಾಕೆ ಲೈಟಿನ ಕಲರಿಗೆ ಆ ಥರ ಕಾಣಿಸತ್ತೇವ್ರಿ ಅವು ನೋಡಿರಿ. ಈಗ ನಾನು ನಿಮಗೆ ತೋರ್ಸಾತೀನಿ ಮೊಳಕೆ ಎಷ್ಟು ಚಂದ ಬಂದಾವಂತೇಳ್ರಿ. ನೋಡಿರಿ, ಈ ಥರ ನೀಟಾಗಿ ಮೊಳಕೆ ಬರ್ಬೇಕಂದ್ರೆ ನಾವು ಕರೆಕ್ಟಾಗಿ 12 ಗಂಟೆಗೆ ನೆನೆಕಿ 4 ಗಂಟೆಗೆ 4:15ಗೆ ನಾನು ತೆಗೆದುಬಿಟ್ಟೇನಿ ರೀ. ತೆಗೆದು ಪೂರ್ತಿ ನೀರು ತೆಗೆದು ಈ ಥರ ಕಟ್ಟಿಟ್ಟೇನಿ ರೀ. ಮರುದಿವ್ಸ ನಾನು ಬೆಳಗ್ಗೆ ಎದ್ದು ಅಡುಗೆ ಮಾಡೋಕೆ ನೋಡಿದ್ದೀನಿ ರೀ. ಈ ಥರ ನೀಟಾಗಿ ಕಾಳು ಎಷ್ಟು ಚಂದ ರೆಡಿ ಆಗಿದ್ದೀವಿ ನೋಡಿರಿ. ಅವು ಕಾಳೇನು ಕಟ್ಟಿಡ್ತೀವಲ್ರಿ, ಎಷ್ಟು ಕುದಿ ಇರ್ತವೆ, ಹೀಟ್ ಅಂತಾರಲ್ರಿ, ಆ ಥರ ಇರುತ್ತೆ. ಜಲ್ದಿನ ಮೊಳಕೆ ಬರ್ತಾವೆ ರೀ. ನಾವು ಗಾಳಿಗೆಲ್ಲ ತಣ್ಣಗೆ ಬಿಟ್ಬಿಟ್ರೆ ಅದ್ರಾಗ ಈ ಮಳೆಗಾಲ ದಿನ ಥಂಡಿ ಜಾಸ್ತಿ ಇರುತ್ತೆ ರೀ, ಮೊಳಕೆ ಸರಿ ಬರೋದಿಲ್ಲ ರೀ. ಅದು ಎಷ್ಟು ಒಳಗೆ ಬೆಚ್ಚಗೆ ಇರ್ತಾವೆ ನೋಡಿರಿ, ಅಷ್ಟು ಕಾಳು ಮಸ್ತಾಗಿ ಬರ್ತಾವೆ ರೀ ಮೊಳಕೆ. ಈಗ ನೋಡಿರಿ, ನಿಮ್ಗೆ ಒಂದು ಪ್ಲೇಟ್ನಾಗ ಹಾಕಿ ತೋರ್ಸಾತ್ತೀನಿ ಯಾವ ರೀತಿ ಬಂದಾವ ಅಂತೇಳಿ. ಈ ಥರ ಮಾಡೋದ್ರಿಂದ ನಮ್ಗೆ ಟೈಮು ಭಾಳ ಉಳಿತೈತೆ ರೀ. ಬೆಳಗ್ಗೆ ಟೈಮ್ನಾಗ ನಾನು ಜಾಸ್ತಿ ಇದೇ ಥರನ ಮೊಳಕೆನ ರೆಡಿ ಮಾಡ್ಕೋತೀನಿ ರೀ. ಈಗ ನೋಡಿರಿ, ನಾನು ಬೆಳಗ್ಗೆ ಮಕ್ಕಳ ಬಾಕ್ಸಿಗೆ, ನಮ್ಮ ಯಜಮಾನ್ರ ಬಾಕ್ಸಿಗೆ ಆಗುತ್ತಂತ ಅದನ್ನು ಪಲ್ಯ ಮಾಡತ್ತೀನಿ ನೋಡಿರಿ. ನೋಡಿರಿ ಯಾವ ಥರ ಆಯ್ತು ಏನು ಅಂತ ಪೂರ್ತಿ ಡೀಟೇಲಾಗಿ ನಿಮ್ಗೆ ತೋರ್ಸೀನಿ ರೀ. ನೀವು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ. ಯಾವುದೇ ವಿಡಿಯೋಗಳಕ್ಕ ನಾನು ಎಲ್ಲ ವಿಡಿಯೋದಾಗೂ ಹೇಳ್ಕೊಳ್ತಾ ಬರ್ತೀನಿ ರೀ. ನಂದು ಬೇಕಿದೆ ಅಂತಲ್ಲ, ಯಾರದೇ ವಿಡಿಯೋ ನೋಡಿರಿ, ನೋಡಿ ಕಾಸ ನೀವು ಪೂರ್ತಿ ವಿಡಿಯೋನ ನೋಡಿರಿ. ಭಾಳ ಹೊತ್ತಿನೇನು ಇರಂಗಿಲ್ಲ ರೀ. ಒಟ್ಟು 8, 7, 8, 10 ನಿಮಿಷದ ಒಳಗಾಗಿ ವಿಡಿಯೋ ಇರ್ತಾವೆ ರೀ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ಎಣ್ಣೆ ಕಾದ್ಮೇಲೆ ಸಾಸ್ಮೆ ಮತ್ತು ಕರಿಬೇವು, ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ರೀ. ಈ ಥರ ಎಣ್ಣೆಗೆ ಉಳ್ಳಾಗಡ್ಡಿನ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕ್ರಿ. ನಾನು ಅದೇ ಥರ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ. ಈಗಾಗಲೇ ಟೈಮು 7:30 ಆಗಕ್ಕೆ ಬಂದೈತೆ ರೀ. ನಾ ಎದ್ದ ತಕ್ಷಣ ಸೀದಾ ಅದೇ ಕೆಲಸನ ಮಾಡತ್ತೀನಿ ರೀ. ಯಾಕಂದ್ರೆ ಮನೆ ಒಂದು ಕ್ಲೀನ್ ಮಾಡೋದೈತಲ್ರಿ, ಇವು ನೆನೆಯಕ್ದಲ್ಲೇ ನನಗೆ ಅನುಕೂಲ ಆತ್ರಿ ಇವತ್ತು. ಹಾಗಾಗಿ ನಾನು ಎದ್ದ ಕೂಡಲೇ ಅವ್ರು ಸ್ವಲ್ಪ ಅಡುಗೆ ಮಾಡಿಟ್ಟು ಉಳ್ಕೆ ಕೆಲಸ ಮಾಡ್ಕೊಂಡ್ರಾತು ಅಂಥೇಳಿ
ಮಾಡತ್ತೀನಿ ರೀ. ಈಗ ನೋಡಿರಿ ಉಪ್ಪು ಖಾರ ಹಾಕೋಕ್ಕಿಂತ ಮುಂಚೆನೇ ನಾವು ಎಣ್ಣೆ ಉಳ್ಳಾಗಡ್ಡಿ ಮಿಕ್ಸ್ ಆಗುವಂಗೆ ಸ್ವಲ್ಪ ಹೊತ್ತು ಕಾಳನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಯಾಕೆ ಆ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಳು ರುಚಿ ಜಾಸ್ತಿ ಆಕೈತೆ ರೀ. ಈಗ ನೋಡಿರಿ ನಾನು ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಮತ್ತೊಂದು ಸಲ ಅವನ್ನ ಕಲಸ್ಕೊತೀನಿ ರೀ. ಈ ಥರ ಕಾಳು ಮಾತ್ರ ಮಸ್ತ್ ಆಕವ್ರಿ, ರೊಟ್ಯಾಗ ಚಪಾತ್ಯಾಗ ತಿನ್ಬೋದು ರೀ ನಾವು, ಅಷ್ಟು ರುಚಿಯಾಗಿರುತ್ತೆ ರೀ. ಪಲ್ಯನ ಭಾಳ ಟೈಮ್ ತೊಗೊಳಲ್ರಿ ನಾವು ಮಾಡೋ ಮುಂದಾಗ, ಒಂದು 5 ನಿಮಿಷ ಆದ್ರೆ ಸಾಕು ರೀ, ಪಲ್ಯ ರೆಡಿ ಆಗಿಬಿಡುತ್ತೆ ರೀ. ಯಾಕೆ ಏನಿಲ್ಲ ರೀ, ಒಂದು ಉಳ್ಳಾಗಡ್ಡಿ ಹೆಚ್ಚು ಹಾಕೊಂಡು ಮಾಡ್ಕೊಂಬಿಟ್ರೆ ಮುಗಿದು ಹೋಯ್ತು ರೀ. ಇದಕ್ಕೆ ಯಾವ ಮಸಾಲೆ ಗಿಸಾಲೆ ಏನೂ ಹಾಕೋದಿಲ್ಲ ರೀ ನಾನು. ಈಗ ನಿಮ್ಗೆ ಏನು ತೋರ್ಸಿನಿ ನೋಡಿರಿ ಅಷ್ಟನ ಹಾಕೋದು, ಮತ್ತು ಯಾವ ಮಸಾಲೆ ಹಾಕಲ್ಲ, ಏನಿಲ್ಲ. 5 ನಿಮಿಷನ್ಯಾಗ ಪಲ್ಯ ರೆಡಿ ಆಗತ್ತೆ ರೀ. ಈಗ ನೋಡಿರಿ ನಾನು ಒಂದು 2 ನಿಮಿಷ ಸಾಕು ರೀ ಮುಚ್ಚಿಡ್ತೀನಿ ರೀ. ಯಾಕಂದ್ರೆ ಕಾಳು ಅಳ್ದಂಗಾದ್ರೆ ಚಲೋ ಆಕ್ಕವ್ರಿ ತಿನ್ನಕ್ಕೆ. ಹಂಗಾಗಿ ಒಂದು 2 ನಿಮಿಷ ನಾನು ಮುಚ್ಚಿಟ್ಟಿದ್ದೀನಿ ರೀ. ಈ ಮತ್ತೊಂದು ಸಲ ತಿರ್ಕೊಂಡು ಮತ್ತೊಂದು ನಿಮಿಷ ನಾನು ಮುಚ್ಚಿಡ್ತೀನಿ ರೀ. ಯಾಕಂದರೆ ಈ ಸರಿ ಮುಚ್ಚಿಡ್ಬೇಕಾರೆ ನಾನು ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಟಿದ್ದೀನಿ ರೀ. ಮತ್ತೊಂದು ಸಲ ಈಗ ಫ್ರೈ ಮಾಡ್ಕೊತೀನಿ ರೀ, ಇದು ಕಲಿಸ್ಕೊತೀನಿ ರೀ ಅದನ್ನು. ಯಾಕೆ ಬಿಡ್ಕಿನೂ ಮೇಲೆ ಬಿಡ್ಕ ಆಗ್ಬೇಕು ರೀ ಅದು. ಆ ಥರ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಈ ಥರ ಮಕ್ಳಿಗೆ ಇಷ್ಟ ಆಗುತ್ತೆ ರೀ. ಯಾವ ಪಲ್ಯ ತಿನ್ನಲ್ಲ ಅಂದರೂ ಪರವಾಗಿಲ್ಲ ರೀ, ಈ ಥರ ಮೊಳ್ಕೆ ಮಾಡಿ ನಾವು ಪಲ್ಯ ಮಾಡಿದ್ರೆ ಮಕ್ಕಳಂತೂ ಅತಿ ಹೆಚ್ಚು ಇಷ್ಟಪಟ್ಟು ತಿಂತಾರೆ ರೀ. ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ. ನಾ ಯಾವ ಥರ ಮಾಡೀನಿ ಅಂತ ನೋಡಿರಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ನಾನು ಮಾಡಿದ ಥರನ ಮಾಡಿರಿ, ಅದು ಹೆಂಗೆ ಮಳಿಕ್ ಬರೋದಿಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅತಿ ಇಷ್ಟ ಆದ್ರೆ ಶೇರ್ ಮಾಡಿರಿ. ಇವತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ.